ಕಲಬುರಗಿ ನಗರದಲ್ಲಿ ಇಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಮಹಾನಗರ ಪಾಲಿಕೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವ ಸಮಿತಿಯಿಂದ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಲಾಯಿತು. ಜಯಂತಿ ಆಚರಣೆಗೂ ಮುನ್ನ 1008 ಮಹಿಳೆಯರು ಕುಂಭಮೇಳದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಮೆರವಣಿಗೆಯಲ್ಲಿ ಅನೇಕ ಜನರು ಸ್ಟೆಪ್ ಹಾಕುವ ಮುಖಾಂತರ ಅದ್ದೂರಿ ಆಚರಣೆಗೆ ಚಾಲನೆ ನೀಡಿದ್ರು. ಮೆರವಣಿಗೆಯ ನಂತರ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕರಾದ ಎಂ.ವೈ. ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು, ಸಮಾಜದ ನಾಯಕರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಾಸಕ ಎಂ.ವೈ. ಪಾಟೀಲ್, ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ನಾಯಕರು ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಭೂಮಿ ಮೇಲೆ ನಮ್ಮ ಮಠಮಾನ್ಯಗಳು ಮಾಡ್ಕೊಂಡು ಬಂದಿದ್ವಿ. ಅದು ಪರಂಪರೆಯ ಮಠ ಆಗಿರ್ಬೋದು ಅಥವಾ ವಿರಕ್ತ ಪರಂಪರೆಯ ಮಠ ಆಗಿರ್ಬೋದು. ಜನರನ್ನು ಅಧ್ಯಾತ್ಮದ ಕಡೆಗೆ ಸೆಳಿತಕ್ಕಂಥ ಪ್ರಯತ್ನ ಸಾವಿರಾರು ವರ್ಷಗಳಿಂದ ಈ ಭೂಮಿ ಮೇಲೆ ನಡೆದಿರೋ ಕಾರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತು ನಾವು ಜಗದ್ಗುರು ರೇಣುಕಾಚಾರ್ಯರು ತಮ್ಮ ವಚನಗಳಲ್ಲಿ
ಮತ್ತು ಯಾವತ್ತೂ ಕೂಡ ಎಲ್ಲರನ್ನ ಒಳ್ಳೆಯದನ್ನು ಬಯಸಿರ್ತಕ್ಕಂಥವ್ರು. ಅದೇ ರೀತಿ ಬಸವಾದಿ ಶರಣರು ಕೂಡ ಇವತ್ತು ವಚನ ಸಾಹಿತ್ಯದ ಮೂಲಕ ಇವತ್ತು ಜನರನ್ನು ಸರಿಯಾದ ಮಾರ್ಗಕ್ಕೆ ಇವತ್ತು ದಿಶೆ ತೋರಿಸಿರ್ತಕ್ಕಂಥದ್ದು. ಸಿದ್ಧಾಂತ ಶಿಖಾಮಣಿಯಾಗಿರ್ಬೋದು, ವಚನ ಸಾಹಿತ್ಯ ಆಗಿರ್ಬೋದು, ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅವಶ್ಯಕತೆ ಇದೆ. ಧರ್ಮದ ಇವತ್ತು ವೀರಶೈವ ಧರ್ಮ ಅಂದರೆ ಕೇವಲ ವೀರಶೈವ ಲಿಂಗಾಯತರಿಗೆ ಮಾತ್ರ ಅಲ್ಲ, ಎಲ್ಲ ಧರ್ಮದ ಜನರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಮತ್ತು ಮನುಷ್ಯರ ಜೀವನ ಸಾರ್ಥಕ ಆಗಬೇಕು, ನೆಮ್ಮದಿ ಜೀವನ ಸಿಗಬೇಕು ಅಂತಕ್ಕಂಥ ಒಂದು ಎಲ್ಲರನ್ನು ಅಪ್ಪಿಕೊಳ್ತಕ್ಕಂಥ ಭಾವನೆಯಿಂದ. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಸಮಾಜದ ಜನರನ್ನು ಅಪ್ಪಿಕೊಳ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಪ್ರಯತ್ನ ವೀರಶೈವ ಲಿಂಗಾಯತ ಧರ್ಮದ ಏನು ಮೂಲ ಆಗಿರೋದ್ರಿಂದ ಇವತ್ತು ಸಾಕಷ್ಟು ಇವತ್ತು ನಮ್ಮ ಧರ್ಮದ ಪರಿಚಯನ ಈಗೇನಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಪಾಶ್ಚಾತ್ಯ ದೇಶದ ಏನು ನಮ್ಮ ಸಂಸ್ಕೃತಿಗೆ ಒಳಗಾಗಿ ನಮ್ಮ ಯುವಕರು ನಮ್ಮ ಧರ್ಮವನ್ನು ಮರಿತಾ ಇದ್ದಾರೆ, ನಮ್ಮ ಧರ್ಮದ ಆಚರಣೆಗಳನ್ನು ಮರಿತಾ ಇದ್ದಾರೆ. ಅದನ್ನು ನಾವು ನಮ್ಮ ಧರ್ಮದ ಸಂಸ್ಕೃತಿಯನ್ನು, ನಮ್ಮ ಧರ್ಮದ ಆಚರಣೆಗಳನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಮಕ್ಕಳಿಗೆ ನಾವು ಲಿಂಗ ಕಟ್ಟೋದನ್ನು ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಲಿಂಗ ಪೂಜೆ ಮಾಡೋದನ್ನು ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆಯನ್ನು ಹೇಳಿಕೊಡ್ಬೇಕು. ಅದು ಮನೆಯಲ್ಲಿ ತಾಯಂದಿರು ಹೇಳಿದರೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದು ನಾವು ತಿಳುವಳಿಕೆ ಹೇಳಲೇಬೇಕು. ನಾವು ಹೇಳದೆ ಹೋದರೆ ನಮ್ಮ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಯಾಕಂದರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ತಂದೆ ತಾಯಿಯರ ಹಂಬಲ ಇರ್ತದೆ. ಅದು ಕೊಡಲೇಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆ ಒಳ್ಳೆಯ ಸಂಸ್ಕೃತಿನ ಕೊಡಬೇಕು. ಯಾಕಂದರೆ ಅವರು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಳ್ಳೆಯ ನೌಕರಿಗಳಿಗೆ ಹೋಗಿ ಒಳ್ಳೆಯ ಒಂದು ಸಮಾಜದಲ್ಲಿ ಸ್ಥಾನಮಾನ ಗಳಿಸಿ ಇವತ್ತು ಅವರು ಎಷ್ಟೇ ಶ್ರೀಮಂತರಾದರೂ ಕೂಡ ನೆಮ್ಮದಿಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಳ್ಳೆಯ ಸಂಸ್ಕೃತಿ ಇಲ್ಲ ಅಂತಂದರೆ ಅವ್ರಿಗೆ ನೆಮ್ಮದಿಯ ಜೀವನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟೇ ಹಣ ಆಸ್ತಿ ಅಂತಸ್ತು ಅಧಿಕಾರ ಇದು ಯಾವುದೂ ಶಾಶ್ವತ ಅಲ್ಲ. ಶಾಶ್ವತ ಅಂತಕ್ಕಂಥದ್ದು ನೆಮ್ಮದಿಯ ಜೀವನ ಅಂದರೆ ಆ ಪರಮಾತ್ಮನಲ್ಲಿ ಭಕ್ತಿ ಭಾವ ಇದ್ದರೆ ಮತ್ತು ಸಮಾಜದಲ್ಲಿ ಎಲ್ಲರನ್ನ ಅಪ್ಕೊಳ್ತಕ್ಕಂಥದ್ದು, ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಭಾವನೆ ಇದ್ದರೆ, ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ತಕ್ಕಂಥ ಮನೋಭಾವ ಇದ್ದರೆ ಇವತ್ತು ನಮ್ಮ ಸಂಸ್ಕೃತಿನೇ ಅದು ವೀರಶೈವ ಧರ್ಮದ ಸಂಸ್ಕೃತಿ ಆ ಆಚರಣೆಯ ತಳಹದಿಯ ಮೇಲೆ ಜೀವನ ಸಾಗಿಸ್ತಕ್ಕಂಥ ನೆಮ್ಮದಿಯ ಜೀವನ ಸಿಗಬೇಕು ಅಂತಂದರೆ ನಾವು ಆ ಭಗವಂತನಲ್ಲಿ ಭಕ್ತಿ. ಆಸನಗಳು ಖಾಲಿಯಾಗಿವೆ, ನಾನು ಯಾರ ಜೊತೆ ಮಾತಾಡಬೇಕು ಅನ್ನೋದು ಒಂದು ಸಂಶಯ ಮೂಡಿತ್ತು. ಆದರೆ ಮತ್ತೆ ಎಲ್ಲರೂ ಕೂಡ ಇವತ್ತು ಆಸನದ ಮೇಲೆ ಕೂಳ್ತಿದ್ದು ನೋಡಿದ್ರೆ ನಿಮಗೆ ಧರ್ಮದ ಜಾಗೃತಿ ಬಂದಿದೆ ಅಂತೇಳಿ ನನಗೆ ಅನಿಸಿದೆ. ಇದೊಂದು ಐತಿಹಾಸಿಕ ಸಮಾರಂಭ, ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ಮಾಡಿದ್ದಾರೆ ಅಂತಂದರೆ ಇದೊಂದು ದೊಡ್ಡ ಐತಿಹಾಸಿಕ ಸಮಾರಂಭ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಂಸ್ಕಾರ ನೀಡ್ತಕ್ಕಂಥ ತಾಯಂದಿರೇನು ಬಂದಿದ್ದೀರಿ. ನಮ್ಮ ಸಂಸ್ಕೃತಿ, ನಮ್ಮ ಏನು ಧರ್ಮದ ಸಂಸ್ಕೃತಿಯನ್ನು ಎತ್ತಿ ಹಿಡುವಂಥ ತಾಯಂದಿರು ಬಂದಿದ್ದೀರಿ. ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕಾರ ಕೊಡುವಂಥ ಏನು ತಾಯಂದಿರು ಬಂದಿರಿ. ಇದಕ್ಕೆ ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಆದಿ ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆ ಮಾಡಿದಂಥ ಈ ಧರ್ಮ ಇದು ಜಾತಿ ಸೂಚಕವಾದಂಥ ವಿಚಾರ ಅಲ್ಲ. ಧರ್ಮ ಅಂದ ಕೂಡಲೇ ಜಾತಿ ಅಂತ ತಲೆಯಾಗಿ ಬಂದು ಬಿಡ್ತದೋ ಅದು ಅಲ್ಲ. ಧರ್ಮ ಅಂತಂದರೆ ನಾವು ಬದುಕಿನ ಹಾದಿ ಅಂತೇಳಿ ತಿಳ್ಕೋಬೇಕು. ನಾವು ಯಾವ ರೀತಿಯಿಂದ ಬದುಕು ಮಾಡ್ತೀವಿ, ಯಾವ ಧರ್ಮದ ಆಧಾರದ ಮೇಲೆ ನಾವು ಬದುಕು ಮಾಡ್ತೀವಿ ಅನ್ನೋದು ಅದು ತಿಳ್ಕೊಂಡ್ರೆ ಅದೇ ಧರ್ಮ, ಜಾತಿ ಅಂತೂ ಅಲ್ಲೇ ಅಲ್ಲ.
ಆ ದೃಷ್ಟಿಯಿಂದ ಇವತ್ತು ರೇಣುಕಾಚಾರ್ಯರು ಏನು ಹೇಳಿದ್ದಾರೆ ಅಂತಂದರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ಶಾಂತಿ ಅಂತ ಕೂಡ ಉದ್ಘೋಷ ಮಾಡಿದ್ದಾರೆ. ಅದೇ ರೀತಿ ಸರ್ವ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಈ ಧರ್ಮ, ಅದೇ ಧರ್ಮ ನಾವು ಪಾಲಿಸೋಣ ಅಂತೇಳಿ ಕೂಡ ಅವರು ಹೇಳಿಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ಇವತ್ತ ವೀರಶೈವ ಪರಂಪರೆಯ ಮೂಲ ಪುರುಷ ಆದಿ ಜಗದ್ಗುರು ರೇಣುಕಾಚಾರ್ಯರು ಇವತ್ತು ಅದನ್ನು ನಮ್ಮ ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. ಅದನ್ನು ಆಚರಣೆಯಲ್ಲಿ ತರುವ ಕೆಲಸ ನಾವು ನೀವು ಕೂಡಿ ಮಾಡಬೇಕಾಗಿದೆ. ಇವತ್ತು ಎಲ್ಲ ಜೀವಿಗಳಿಗೂ ಕೂಡ ಈ ಧರ್ಮ ಏನಿದೆ, ರೇಣುಕಾಚಾರ್ಯರು ಏನು ಹೇಳಿದ್ದಾರೆ ಅಂದರೆ, ಎಲ್ಲರನ್ನು ಗೌರವಿಸಬೇಕು, ಎಲ್ಲರೂ ಒಂದೇ ಅಂತೇಳಿ ಮಾನವ ಕುಲಕೋಟಿಗೆ ಎಲ್ಲ ಒಂದೇ, ಜೀವಾತ್ಮರಿಗೆ ಲೇಸ ಬಯಸುವ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಲೇಸನ್ನೇ ಬಯಸಬೇಕು ಅನ್ನೋದು ಕೂಡ ಅವರು ಹೇಳಿ. ಅದು ಎಲ್ಲರೇ ಮೂಲೆಯಲ್ಲಿ ಕೊಟ್ಟರೆ ಆಗೋದಿಲ್ಲ, ಎಲ್ಲ ಜನರ ಒಂದು ದೃಷ್ಟಿ ಬೀಳ್ತಕ್ಕಂಥ ಒಂದು ರೀತಿಯಲ್ಲಿ. ಯಾಕೆ ದೇವಮಾನವ ರೇಣುಕಾಚಾರ್ಯರು ಅವರ ಒಂದು ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ನಾನು ಸ್ವತಃ ಮುಖ್ಯಮಂತ್ರಿ ಜೊತೆಗೆ, ನಿಮ್ಮವ್ರು ಯಾರ್ಯಾರು ನನ್ನ ಜೊತೆಗೆ ಬರ್ತೀರಿ ನೀವು ನಿಯೋಗ ಹೋಗೋಣ, ಒಂದು ಮೂರ್ತಿಯ ಬಗ್ಗೆ ನಿವೇಶನ ಕೇಳೋಣ. ಇನ್ನೊಂದು ಪ್ರಾಧಿಕಾರದ ಬಗ್ಗೆ ಕೂಡ ಹೇಳಿದ್ದೀರಿ. ರಟ್ಕಲ್ ಅವರು ಪ್ರಾಧಿಕಾರ ಆಗಿ ರಟ್ಕಲ್ ದೇವಸ್ಥಾನ ನೇಮಕ ಆಗಬೇಕಾಗಿದೆ, ಅದ್ರ ಬಗ್ಗೆ ಕೂಡ ಯಾಕೆ ಭಾಳ ಅರ್ಥಪೂರ್ಣವಂಥ ಬೇಡಿಕೆ ನೀಟ್ಟಿರಿಂದ ಅದನ್ನು ಕೂಡ ನಾವು ಮುಖ್ಯಮಂತ್ರಿಯ ಬಳಿಗೆ ನಾವು ಎಮ್ ಒ ಪಾಟೀಲರು, ಶರಣಪ್ರಕಾಶ್ ಪಾಟೀಲರು ಮತ್ತು ನಿಮ್ಮೆಲ್ಲರ ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಹೋಗಿ ಇದಕ್ಕೆ ಒತ್ತಾಯ ಮಾಡೋಣ, ಮಾಡ್ಕೊಂಡೇ ಪಡೆಯೋಣ. ಇದೇನು ದೊಡ್ಡ ಕೆಲಸ ಅಲ್ಲ ಇದು. ಯಾಕೆ ಇವೆಲ್ಲ ಮೂರ್ತಿ ಅನಾವರಣಗಳು ಮಾಡ್ತಕ್ಕಂಥದ್ದು ಉದ್ದೇಶ ಏನಿದೆ, ಅವರವರ ಸಮಾಜಕ್ಕೆ ತೃಪ್ತಿ ಪಡ್ತಕ್ಕಂಥದ್ದಲ್ಲ. ಇವರೆಲ್ಲ ಆದರ್ಶಮಯವಾದಂಥ ಇವೆಲ್ಲ ಶರಣರು, ಇವರು ದೇವಮಾನವರು. ಇವರು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವ್ರಿಗಿಂತ ಮುಂಚೆ 10ನೇ ಶತಮಾನದಲ್ಲಿ ರೇಣುಕಾಚಾರ್ಯರು ದೇವಮಾನವರಾಗಿ ಜನ್ಮ ತಾಳಿ ಸಮಾಜದಲ್ಲಿರ್ತಕ್ಕಂಥ ಸಮಾನತೆಯಿಂದ ಎಲ್ಲರೂ ಒಂದಾಗಿ ಹೋಗ್ತಕ್ಕಂಥ ಒಂದು ಸಂದೇಶ ಕೊಟ್ಟಂಥ ಮೊದಲನೆಯ ಗುರು ಯಾರು ಅಂದರೆ ರೇಣುಕಾಚಾರ್ಯ ತಿಳ್ಬೇಕಾಗ್ತದೆ. ಆಮೇಲೆ 12ನೇ ಶತಮಾನದಲ್ಲಿ ಅನೇಕ ಶರಣರು ಬಂದು ಅನೇಕ ಶರಣರನ್ನು ಬಸವಣ್ಣವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕುಲಕ್ಕೊಬ್ಬ ಶರಣರನ್ನು ಕರೆಸಿ ಸಾಮಾಜಿಕ ನ್ಯಾಯದ ಚಿಂತನೆಯನ್ನು ಮಾಡಿ ಸರ್ವರಲ್ಲಿ ಸಮಾನತೆ ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ರು. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರವಚನಗಳ ಮುಖಾಂತರ ಅವರು ಕಾರ್ಯಕ್ರಮ ಮಾಡಿದ್ರು, ಬೋಧನೆಗಳ ಮುಖಾಂತರ ಮಾಡಿದ್ರು. ಹಿಂದೆ ಬುದ್ಧ ಕೂಡ ಇದೇ ಕೆಲಸ ಮಾಡಿದೆ. ಆದರೆ ಕಾನೂನು ರೂಪದಲ್ಲಿ, ಸಂವಿಧಾನದ ರೂಪದಲ್ಲಿ ಸರ್ವರಿಗೆ ಸಮಾನತೆ ಕೊಡ್ತಕ್ಕಂಥ ಅಧಿಕಾರ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗ್ತದೆ.